ಕಾವೇರಿ ವಿವಾದವನ್ನ ಬಗೆಹರಿಸಿಕೊಳ್ಳೋ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರು ಕಾನೂನು ತಜ್ಞರ ಮಹತ್ವದ ಸಭೆ ಕರೆಯಲಾಗಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಸಭೆ ನಡೆಯಲಿದೆ. ಎಜಿ ಮಧುಸೂದನ್ ನಾಯಕ್, ಸಚಿವರಾದ ಎಂಬಿ ಪಾಟೀಲ್, ಜಯಚಂದ್ರ, ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬೇಕೋ ಬೇಡವೋ ಎಂಬ ಬಗ್ಗೆ ಚರ್ಚೆಯಾಗಲಿದೆ. ಸಚಿವರು ಹಾಗೂ ಕಾನೂನು ತಜ್ಞರ ಸಲಹೆಯನ್ನ ಸಿದ್ದರಾಮಯ್ಯನವರು ಪಡೆದುಕೊಳ್ಳಲಿದ್ದಾರೆ. ಸಿಎಂ ಸಭೆ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ. ಕಾವೇರಿ ವಿವಾದದಲ್ಲಿ ಸಂಕಷ್ಟ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನ ಕರೆಯಲು ರಾಜ್ಯ ಸರ್ಕಾರ ಚಿಂತಿಸಿದೆ. ಕಾವೇರಿ ವಿವಾದದಲ್ಲಿ ಸಂಕಷ್ಟ ಹಿನ್ನೆಲೆ ವಿಶೇಷ ಅಧಿವೇಶನ ಕರೆಯಲು ರಾಜ್ಯ ಸರ್ಕಾರ ಚಿಂತಿಸಿದ್ದು, ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಧಿಕೃತ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆ ಇದೆ. ಕಾವೇರಿ ಕೊಳ್ಳದ ರೈತರಿಗೆ ಬೆಳೆ ಪರಿಹಾರ ನೀಡಲು ಸರ್ಕಾರ ಚಿಂತಿಸ್ತಾ ಇದೆ. ಇಂದಿನ ಸಚಿವ ಸಂಪುಟದಲ್ಲಿ ಈ ಕುರಿತಾಗಿ ಅಧಿಕೃತ ನಿರ್ಧಾರ ಹೊರಬೀಳಲಿದೆ. ಈ ನಡುವೆ ಕಾವೇರಿ ವಿಷಯದಲ್ಲಿ ಹೊತ್ತಿರುವಂತಹ ಬೆಂಕಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬೇಳೆ ಬೇಯಿಸಿಕೊಳ್ಳೋಕೆ ಮುಂದಾಗಿದೆ. ಸಂಜೆ ನಡೆಯುವಂತಹ ಸರ್ವಪಕ್ಷ ಸಭೆಗೆ ಬಿಜೆಪಿ ಗೈರಾಗ್ತಾ ಇದೆ. ಒಂದ್ ಕಡೆ ಪ್ರಧಾನಿ ಮೋದಿ ಮನವೊಲಿಸಲು ತಾಕತ್ತಿಲ್ಲ, ಇತ್ತ ಸಿಎಂ ಸರ್ವಪಕ್ಷ ಸಭೆಗೂ ಕರೆದ್ರೂ ಕೂಡ ಬರೋದಿಲ್ಲ. ಸರ್ವಪಕ್ಷ ಸಭೆಗೆ ಯಾರು ಹೋಗಬೇಡಿ ಅಂತ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಕಠಿಣ ನಿರ್ಧಾರ ಕೈಗೊಳ್ಳಿ, ಆಮೇಲೆ ಯೋಚನೆ ಮಾಡೋಣ. ಸಮಸ್ಯೆ ಬಗೆಹರಿಸಲು ಸಿಎಂಗೆ ಇಚ್ಛೆ ಇದ್ರೆ ವಿಶೇಷ ಅಧಿವೇಶನ ಕರೀಲಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಪ್ರವಾಸ ಹೋಗಿದ್ದಾರೆ. ಅನಂತಕುಮಾರ್, ಸದಾನಂದಗೌಡ, ಶೆಟ್ಟರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಬೆಂಕಿ ಬಿದ್ದಿದ್ರು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಆಯಾಗಿದ್ದಾರೆ. ಇನ್ನು ಜೆಡಿಎಸ್ ನದ್ದು ಕೂಡ ಇದೇ ಕತೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಸರ್ವಪಕ್ಷ ಸಭೆಗೆ ಬರೋದು ಡೌಟು. ಶಾಸಕ ವೈಎಸ್ವಿ ದತ್ತಾರನ್ನ ಪಕ್ಷದ ಪ್ರತಿನಿಧಿಯನ್ನಾಗಿ ಕಳಿಸಿ ಇಬ್ಬರು ದೂರ ಉಳಿಯುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವರು ಮತ್ತು ಕಾನೂನು ತಜ್ಞರ ಸಭೆಯನ್ನ ಕರೆದಿದ್ದಾರೆ. ಸಭೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ? ದಿವ್ಯ, ಈಗಾಗಲೇ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಒಂದು ಸಭೆ ನಡೀತಾ ಇದೆ. ಅಂದರೆ ಪ್ರಮುಖವಾಗಿ ಒಂದು ಸಭೆಯಲ್ಲಿ ಈಗಾಗಲೇ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಆ ಒಂದು ಆದೇಶದ ಪ್ರಕಾರ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಅಂದರೆ ಕಾನೂನು ಸಚಿವ ಜಯಚಂದ್ರ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಎಂಬಿ ಪಾಟೀಲ್, ಅದ್ರ ಜೊತೆಗೆ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಮುಂದಿನ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಇಲ್ಲೋ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಈ ಒಂದು ಕಾನೂನು ತಜ್ಞರು ಮತ್ತು ಸಚಿವರ ಜೊತೆ ನಡೆದಿರ್ತಕ್ಕಂಥ ಚರ್ಚೆಯನ್ನು ಕೂಡ ಈ ಒಂದು ಕ್ಯಾಬಿನೆಟ್ ಸಭೆ ಮುಂದಿಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಮಂತ್ರಿ ಪರಿಷತ್ ಸಭೆ ನಡೆಯುತ್ತೆ. ಹಾಗಾಗಿ ಈ ಒಂದು ಕಾನೂನು ತಜ್ಞರ ಜೊತೆಗಿನ ಸಭೆಯ ಮಾಹಿತಿಯನ್ನು ಕೂಡ ಈ ಒಂದು ಮಂತ್ರಿ ಪರಿಷತ್ ಸಭೆಗೆ ಇಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹಾಗಾಗಿ ಈ ಒಂದು ಮಂತ್ರಿ ಪರಿಷತ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಕಾವೇರಿ ಕೊಳ್ಳದ ರೈತರು ಬೆಳೆಯನ್ನ ಬೆಳಿಲಿಕ್ಕೆ ಆಗ್ಲಿಲ್ಲ, ಕೈಗೆ ಸಿಕ್ಕಂತಹ ಫಸಲು ಇನ್ನೇನು ನಿರೀಕ್ಷೆ ಮಾಡುವ ಮಟ್ಟದಲ್ಲಿ ಇರುವಂತಹ ಹಂತದಲ್ಲಿ ಅದು ಕೂಡ ನಶಿಸಿ ಹೋಗ್ತಾ ಇದೆ ಅನ್ನುವಂತಹ ಬೇಸರದಲ್ಲಿ ಒಂದಿಬ್ರು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ರೀತಿಯಾದಂತಹ ನಿರ್ಣಯಕ್ಕೆ ಬರಬಹುದು, ಪರಿಹಾರವನ್ನ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಏನಾದ್ರೂ ನಿರ್ಧಾರಗಳನ್ನ ಹೊರಹಾಕುವ ಸಾಧ್ಯತೆಗಳು ಇದೆಯಾ ರವೀಶ್?
ನಿಜಕ್ಕೂ ಕೂಡ ಕಾವೇರಿ ಕೊಳ್ಳದ ಜನರು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ದೂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕಾವೇರಿ ಕೊಳ್ಳದಲ್ಲೂ ಕೂಡ ಭತ್ತದ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಹಾಗಾಗಿ ಇದಕ್ಕೂ ಕೂಡ ನೀರನ್ನು ಕಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿನ ಬೆಳೆದಿರ್ತಕ್ಕಂಥ ಬೆಳೆಯೂ ಕೂಡ ಕೈಗೆ ಸಿಗಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ರೈತರ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಅಂದ್ರೆ ಎಲ್ಲಾ ರೀತಿಯ ಪರ್ಯಾಯ ಮಾರ್ಗಗಳನ್ನು ಕೂಡ ರಾಜ್ಯ ಸರ್ಕಾರ ಹುಡುಕ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ಮಂತ್ರಿ ಪರಿಷತ್ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಒಂದು ಬೆಳೆಗೆ ಪರಿಹಾರ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಬೆಳೆಗೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ದು ಈ ಒಂದು ನೀರಿನ ಆದೇಶವನ್ನು ಪಾಲನೆ ಮಾಡಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಹಾಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ರೀತಿಯಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಮಂತ್ರಿ ಪರಿಷತ್ ಸಭೆಯಲ್ಲಿ ಬೆಳೆ ಪರಿಹಾರ ನೀಡೋದ್ರ ಜೊತೆಗೆ ಈ ಒಂದು ಆದೇಶ ಪಾಲನೆಗೆ ಏನ್ ಮಾಡಬೇಕು ಅನ್ನೋದ್ರ ಕೂಡ ಚರ್ಚೆ ಆಗುತ್ತೆ. ದಿವ್ಯಾ, ಅಂದ್ರೆ ಎಲ್ಲೋ ಒಂದ್ ಕಡೆ ಈ ವರ್ಷದ ನಷ್ಟ ಜನರಿಗೆ ಅಥವಾ ರೈತರಿಗೆ ಏನ್ ಬೆಳೆ ಪರಿಹಾರ ಇದ್ರ ಬಗ್ಗೆ ಮಾತ್ರ ಚಿಂತನೆ ನಡೆಸ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಕೇಂದ್ರದ ಹಿಡಿತಕ್ಕೆ ಹೋದಂತಹ ಪಕ್ಷದಲ್ಲಿ ಏನ್ ಮಾಡ್ಬೇಕಾಗತ್ತೆ ಇದೆಲ್ಲದರ ಒಂದು ಅರಿವು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಿಗೆ ಇದೆ ಅಂತ ಅನ್ಸುತ್ತಾ? ಆ ಕುರಿತಾಗಿ ಮುಂದೆ ತೆಗೆದುಕೊಳ್ಬೇಕಾದಂತಹ ನಿರ್ಣಯಗಳ ಕುರಿತಾಗಿ ಈಗ ಅಟ್ಲೀಸ್ಟ್ ಗಂಭೀರವಾಗಿ ನಿರ್ಧಾರವನ್ನ ಮಾಡ್ತಾರೆ ಅಂತ ಅನ್ಸುತ್ತಾ? ದಿವ್ಯಾ, ಈಗ ತಕ್ಷಣದ ಪರಿಹಾರಗಳನ್ನು ಮಾತ್ರ ರಾಜ್ಯ ಸರ್ಕಾರ ಹುಡುಕ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ. ಅದ್ರ ಜೊತೆಗೆ ಈಗಾಗಲೇ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ತಕ್ಷಣದ ಪರಿಹಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ಸರ್ಕಾರ ಹೆಚ್ಚು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಆ ಒಂದು ಗೋಜಿಗೆ ಹೋಗಿಲ್ಲ, ತಕ್ಷಣದ ಪರಿಹಾರಗಳು ಏನಿರಬೇಕು ಅಂತ. ಹಾಗಾಗಿಯೇ ಈಗಾಗಲೇ ಒಂದು ಜಲಸಂಪನ್ಮೂಲ ಸಚಿವರ ಜೊತೆ ಆಗಿರ್ಬೋದು, ಕಾನೂನು ಸಚಿವರ ಜೊತೆ ಆಗಿರ್ಬೋದು ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಹಿರಿಯ ಸಚಿವರ ಜೊತೆ ಕೂಡ ಚರ್ಚೆ ನಡೆಸಿ ಕಾವೇರಿ ಕೊಳ್ಳದ ಒಂದು ರೈತರಿಗೆ ಆ ಒಂದು ಬೆಳೆಗಳಿಗೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಆಗಿದೆ. ಹಾಗಾಗಿ ಅದು ಎಷ್ಟು ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡಿ ಅಂತ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಒಂದು ಮಂಡಳಿ ರಚನೆ ಆದರೆ ರಾಜ್ಯಕ್ಕೆ ಮಾರಕ ಅನ್ನೋದು ಕೂಡ ಇದೆ. ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು, ಇದ್ರ ಬಗ್ಗೆ ಏನಾದರೂ ಮತ್ತೆ ಕಾನೂನು ಹೋರಾಟ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳು ನಡೀತದೆ. ಹಾಗಾಗಿ ಒಂದು ಕಡೆ ರಾಜ್ಯ ರೈತರ ಒಂದು ಉಳಿಸುವಂತ ಪ್ರಶ್ನೆ, ಅವರ ರಕ್ಷಣೆಗೆ ಏನ್ ಮಾಡಬೇಕು ಅನ್ನೋದು ಕೂಡ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಒಂದು ನೀರಿನ ಇದರಲ್ಲಿ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋದು ಎರಡರ ಬಗ್ಗೆ ಕೂಡ ಒಂದು ರಾಜ್ಯ ಸರ್ಕಾರ ಈಗಾಗಲೇ ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ಅದು ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ನಿರ್ಧಾರ ಆಗುತ್ತೆ. ದಿವ್ಯಾ, ಓಕೆ, ಇನ್ನೊಂದು ಕಡೆ ಸಿಎಂ ಸರ್ವಪಕ್ಷ ಸಭೆಯನ್ನ ಕರೀತಾರೆ, ಆದ್ರೆ ಸಭೆಗೆ ಹೋಗ್ಬೇಡಿ ಅಂತ ಯಡಿಯೂರಪ್ಪನವರು ಹೇಳ್ತಾರೆ. ಮಗದೊಂದು ಕಡೆ ಜೆಡಿಎಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಹಣೆ ಬರ. ಅಂದ್ರೆ ನಮ್ಮ ರಾಜ್ಯದ ಜನರ ಪರವಾಗಿ ಅವ್ರಿಗೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತ ಅನ್ಸುತ್ತೆ. ಬರೀ ರಾಜಕೀಯ ಮಾಡ್ತಾ ಕೂತಿದ್ದಾರೆ. ಜನರಿಗೂ ವಿಧಿ ಇಲ್ಲ, 3 ಮತ್ತೊಂದರಲ್ಲಿ ಯಾರನ್ನೋ ಒಬ್ರನ್ನ ಆಯ್ಕೆ ಮಾಡ್ಲೇಬೇಕು, ನಾವಂತೂ ಕಸರತ್ ಮಾಡ್ತಿರೋಣ ಅನ್ನುವಂತಹ ನಿಟ್ಟಿನಲ್ಲಿ ಹೋಗ್ತಿದೆ ಅಂತ ಅನ್ಸುತ್ತೆ. ಸರ್ವಪಕ್ಷ ಸಭೆಗೆ ಯಾಕೆ ಗೈರಾಗ್ತಾ ಇದ್ರೆ? ಇದರಿಂದ ಅವ್ರು ಪಡ್ಕೊಳ್ಬಹುದಾದಂತಹ ರಾಜಕೀಯ ಲಾಭ ಏನು? ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಟೀಕೆ ಗುರಿಯಾಗ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಿಜೆಪಿ ನಿರ್ಧಾರ ಏನಿದೆ, ಈ ಬಿಜೆಪಿ ನಿರ್ಧಾರ ವ್ಯಾಪಕ ಟೀಕೆಗೆ ಒಳಗಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೆಲ ಜಲ ವಿಷಯದಲ್ಲಿ ಈ ರೀತಿ ರಾಜಕೀಯ ಮಾಡೋದು ಸರಿ ಇಲ್ಲ ಅಂತಲೂ ಕೂಡ ಈಗಾಗಲೇ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಆ ಒಂದು ಬಿಜೆಪಿಯ ಒಂದು ಹೇಳಿಕೆ ಏನಂದ್ರೆ, ಪದೇ ಪದೇ ಈ ರೀತಿ ಮೀಟಿಂಗ್ಗಳನ್ನ ಕರೀತಾರೆ, ಆದರೆ ಯಾವುದೇ ರೀತಿಯ ಮೀಟಿಂಗ್ ನಲ್ಲಿ ಪ್ರಯೋಜನ ಆಗಲ್ಲ, ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಹಾಗಾಗಿ ಒಂದು ಸರ್ವಪಕ್ಷ ಸಭೆಗೆ ನಾವು ಹೋಗೋದು ಬೇಡ ಅನ್ನೋದು ಕೂಡ ಬಿಜೆಪಿ ವಾದ ಆಗಿದೆ. ಹಾಗಾಗಿ ಅವರು ವಿಶೇಷ ಅಧಿವೇಶನ ಕರಿಬೇಕು, ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯ ಸಭೆಗೆ ಹೋಗೋದು ಬೇಡ ಅಂತ ಕೂಡ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಇದು ರಾಜಕಾರಣವನ್ನು ಬಿಟ್ಟು ಎಲ್ಲ 3 ಪಕ್ಷಗಳು ಒಗ್ಗಟ್ಟಾಗಿ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿ ಸೊಲ್ಯೂಷನ್ ಅನ್ನು ಕೂಡ ಕಂಡುಹಿಡಬೇಕಾಗಿದೆ. ಆದರೆ ಬಿಜೆಪಿ ಈಗಾಗಲೇ ಬಹಿಷ್ಕಾರವನ್ನು ಮಾಡ್ತೀವಿ ಅಂತ ಕೂಡ ಬಹಿರಂಗವಾಗಿ ಹೇಳಿದೆ. ಅದ್ರ ಜೊತೆಗೆ ಜೆಡಿಎಸ್ ನ ನಿರ್ಧಾರ ಏನು ಅನ್ನೋ ಕೂಡ ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಯಾಕಂದ್ರೆ ದೇವೇಗೌಡರು ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಅವರೇನಾದರೂ ಸರ್ವಪಕ್ಷ ಸಭೆಗೆ ಬರ್ತಾರ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಸರ್ವಪಕ್ಷ ಸಭೆಗೆ ಬರೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಜೆಡಿಎಸ್ ಗೊಂದಲದಲ್ಲಿದ್ದರೆ ಬಿಜೆಪಿ ರೀತಿ ಬಹಿಷ್ಕಾರವನ್ನು ಮಾಡೋದಾಗಿ ಬಹಿರಂಗವಾಗಿ ಹೇಳಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ನೆಲ ಜಲವಿದ ವಿಷಯದಲ್ಲಿ ಈ ಒಂದು ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಬಿಡಬೇಕು ಅನ್ನೋದು ಕೂಡ ಒಂದು ಸಾರ್ವಜನಿಕರ ಒತ್ತಾಯ ಆಗಿದೆ. ದಿವ್ಯಾ, ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ವಿಷಯವಾಗಿ ನಿರಾಸೆ ಆದಾಗ್ಲೆಲ್ಲ ಬಿಟ್ಟಿ ಸಲಹೆಗಳನ್ನ ಕೊಡ್ತಾ ಇದ್ರು. ಪಕ್ಷ ಏನು ಸರ್ಕಾರ ಆ ರೀತಿಯಾಗಿ ಮಾಡಬಹುದಿತ್ತು, ಈ ರೀತಿಯಾಗಿ ಮಾಡಬಹುದಿತ್ತು, ಆದ್ರೆ ಇದ್ಯಾವುದೂ ಮಾಡ್ಲಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಿಗಳನ್ನ ಮನವೊಲಿಸಿ ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದು ಕಡೆಯಲ್ಲಿ ಸರ್ವಪಕ್ಷ ಸಭೆಗೆ ಬಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹ ಒಂದು ಉದಾರ ಮನಸ್ಥಿತಿ ಅಂತ ಅನ್ಬಹುದು, ಅಥವಾ ತಾತ್ಸಾರ ಮನೋಭಾವ ಇವ್ರದು ಅಂತ ಅನ್ಬಹುದು, ಗೊತ್ತಾಗ್ತಾ ಇಲ್ಲ. ಆ ಬಿಟ್ಟಿ ಸಲಹೆಗಳನ್ನ ಕೊಡೋರು ಸರ್ವಪಕ್ಷ ಸಭೆಯಲ್ಲಿ ಏನಾಗುತ್ತೆ ನೋಡೋಣ ಅನ್ನುವಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬರಬಹುದಾಗುತ್ತೆ. ಆ ಕುರಿತಾಗಿ ಅವ್ರು ಯೋಚನೆ ಮಾಡಬಹುದಲ್ವಾ ರವೀಶ್?
ನಿಜಕ್ಕೂ ಕೂಡ ಸಾರ್ವಜನಿಕವಾಗಿ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಈ ಒಂದು ಬಿಜೆಪಿ ನಡೆ ವಿರುದ್ಧ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ, ಚರ್ಚೆಗಳು ಆಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಒಂದು ಸರ್ವಪಕ್ಷ ಸಭೆಯಲ್ಲಿ ತಮ್ಮ ವಾದವನ್ನು ಕೂಡ ಮಂಡಿಸಿ ಈ ಒಂದು ಮುಂದೆ ಏನ್ ಮಾಡಬೇಕು ಅನ್ನೋದಕ್ಕೆ ಸೊಲ್ಯೂಷನ್ ಕೂಡ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಅವರು ಬಿಜೆಪಿ ಹೇಳಿದೆ, ಸ್ಪಷ್ಟಪಡಿಸಿದೆ, ಅಂದ್ರೆ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇದೆ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿ ಹೇಳ್ತಾ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಮನವೊಲಿಸೋದನ್ನ ಬಿಟ್ಟು ಬಿಜೆಪಿ ಈ ರೀತಿ ಒಂದು ಸರ್ವಪಕ್ಷ ಸಭೆಗೆ ಬಹಿಷ್ಕಾರ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾರ್ವಜನಿಕವಾಗಿ ಟೀಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಬಿಜೆಪಿಯ ಒಂದು ಸ್ಪಷ್ಟವಾದ ಒಂದು ಜನರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ, ತಮ್ಮ ನಿಲುವೇನು ಅನ್ನೋದು ಕೂಡ ಸ್ಪಷ್ಟತೆಯನ್ನು ಕೂಡ ಜನರಿಗೆ ತಿಳಿಸಬೇಕಾಗುತ್ತೆ. ದಿವ್ಯಾ, ಓಕೆ, ಈ ರೀತಿಯಾಗಿ ನಮ್ಮ ರಾಜ್ಯದ ನಾಯಕರೇ ರಾಜ್ಯದ ಜನತೆಯ ಮೇಲೆ ಈ ರೀತಿಯಾಗಿ ತಾತ್ಸಾರ ತೋರಿಸ್ತಾ ಇದ್ರೆ, ಮಗದೊಂದು ಕಡೆ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ತಾತ್ಸಾರ ತೋರಿಸ್ತಾ ಇದೆ. ಅದರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನ ಪಡ್ಕೊಳ್ತೀನಿ.